ಅಡ್ಡ ಮತದಾನ ಅನ್ನೋದು ಕರ್ನಾಟಕ ರಾಜಕೀಯ ಇತಿಹಾಸಕ್ಕೆ ಹೊಸತೇನೂ ಅಲ್ಲ. ಹಲವಾರು ಬಾರಿ ಈ ರೀತಿಯಂತ ಘಟನೆ ಆಗಿದೆ. ಇನ್ನು 2016ರಲ್ಲಿ ಅಂದಿನ JDS ಶಾಸಕರಾಗಿದ್ದಂಥ ಚಲುವರಾಯಸ್ವಾಮಿ, ಜಮೀರ್ ಸೇರಿದಂತೆ ಅನೇಕ ಶಾಸಕರು, ಸುಮಾರು 7 ಮಂದಿ ಶಾಸಕರು ಅಡ್ಡ ಮತದಾನವನ್ನು ಮಾಡಿದರು. ಈ ಮೂಲಕ JDSನ ಅಭ್ಯರ್ಥಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದರು. ಇವತ್ತು ಮತ್ತೆ ಅಡ್ಡ ಮತದಾನವಾಗಿದೆ. ಈ ಬಾರಿ ಮಾಡಿರುವಂಥದ್ದು BJPಯ ಶಾಸಕ ST ಸೋಮಶೇಖರ್. ಹಾಗಾದರೆ ಈ ಅಡ್ಡ ಮತದಾನ ಅನ್ನುವಂಥದ್ದು ಒಂದು ರೀತಿ ಆತ್ಮಸಾಕ್ಷ್ಯ ಮತವಾಗಿ ದಿಢೀರಾಗಿ ಪರಿವರ್ತನೆ ಆಗ್ತಾ ಇರೋದು ಹೇಗೆ ನೋಡ್ಕೊಂಬೋಣ ಬನ್ನಿ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಮೋಸ ಮಾಡುವಂಥದ್ದನ್ನ ಪದೇ ಪದೇ ಜನ ಇಷ್ಟಪಡಲ್ಲ. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮತವನ್ನು ಚಲಾಯಿಸಿದೆ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರೂ ಅಂದುಕೊಂಡಿರಲಿಲ್ಲ, ಯಾರೂ ಕೂಡ ಊಹಿಸಿರಲಿಲ್ಲ. ನಮ್ಮ ಜೊತೆಯೇ ಇದ್ದಾರೆ, ನಮ್ಮ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಂದುಕೊಂಡಿದ್ದ ಬಿಜೆಪಿಯ ಭರವಸೆ ಸುಳ್ಳಾಗಿದೆ. ಬಿಜೆಪಿ ಶಾಸಕ ST ಸೋಮಶೇಖರ್ ಅಡ್ಡ ಮತದಾನದಿಂದ ಕಮಲ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ದೋಸ್ತಿಗಳಿಗೆ ರಾಜ್ಯಸಭೆ ಚುನಾವಣೆಯಲ್ಲಿ ದೊಡ್ಡ ಆಘಾತವೇ ಆಗೋಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವ ಮೂಲಕ ST ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಮತ ಹಾಕುವುದಕ್ಕೂ ಮುನ್ನ ಮಾತನಾಡಿದ್ದ ಸೋಮಶೇಖರ್ ಅನುದಾನ ಕೊಟ್ಟವರಿಗೆ ಮೊದಲ ಪ್ರಾಶಸ್ತ್ಯದ ವೋಟ್ ಅಂತ ಹೆಂಟು ಕೊಟ್ಟಿದ್ರು. ಮತ ಹಾಕಿದ ಬಳಿಕ ಆತ್ಮಸಾಕ್ಷಿಯ ಮತ ಚಲಾವಣೆ ಮಾಡಿದ್ದೇನೆ ಅಂತ ತಿಳಿಸಿದ್ರು. ರಾಜ್ಯಸಭಾ ಸದಸ್ಯರು ಒಂದೇ ₹1 ಅನುದಾನ ಇದುವರೆಗೂ ಕೊಡಲಿಲ್ಲ. ಎಲ್ಲ ಆಗು ಗಂಟೆನೂ ಕೂಡ ಪ್ರೀತಿ ವಿಶ್ವಾಸ ತೋರ್ತಾರೆ, ಏನು ಆಕಾಶನ ಇಳಿಸ್ತಾರೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಯಾರು ಅನುದಾನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ 100% ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಯಾವ ಲೀಡರ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತೆ ಅವ್ರಿಗೆ ನಾನೇನು ಮತ ಹಾಕಿದ್ದೀನಿ ಅಂತದನ್ನ ಅವ್ರಿಗೆ ತೋರಿಸಿದ್ದೀನಿ. ST ಸೋಮಶೇಖರ್ ನಡೆಗೆ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ರು. ಕಚೇರಿಯಲ್ಲಿನ ಫೋಟೋಗೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ST ಸೋಮಶೇಖರ್ ನಡೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ಒಂದು ರೀತಿ ನನಗಂತ ಇದೆ, ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಂದು ರೀತಿ ರಾಜಕೀಯದ ಅಂತ್ಯವನ್ನು ಅವರೇ ಆಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಅವರನ್ನು ಎಲೆಕ್ಟ್ ಮಾಡಿ BJP ಸಿಂಬಲಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ 9 ತಿಂಗಳಾಗಿಲ್ಲ. ಹಿಂಗೆ ಏನು ಮಾಡೋದು, ದುರಂತ ಅವ್ರು ಹಾಕಬಾರ್ದಾಗಿತ್ತು. ಸೋಮಶೇಖರ್ ಅವರು ಒಬ್ಬರು ಹಿರಿಯರು. ಅವ್ರ ಮನೆ ನನ್ನ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಏನಂದರೆ ಯತ್ನಾಳವರು ಭಾಳಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಾರತ್ತ. ಯತ್ನಾಳರು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಂಥದ್ದು ಏನೂ ಮಾಡಲಿಲ್ಲ, ಪಕ್ಷವನ್ನು ಸದೃಢ ಮಾಡೋವಂಥದ್ದು ಮಾಡಿದ್ದೀನಿ. ಇಂಥದ್ದು ಮಾಡೋದ್ರಿಂದ ಡ್ಯಾಮೇಜ್ ಆಗ್ತದೆ. ಆಗಿದ್ದರೆ ಬ್ರದರ್ 3 ವರ್ಷ BJP ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರೋ ಮಂತ್ರಿಗಳಾಗಿ, ಯಶವಂತಪುರ ಕ್ಷೇತ್ರದ ಶಾಸಕರಾಗಿ BJPಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು BJPಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ. ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ BJPಗೆ ಸೇರ್ತಾ ಇದ್ದೇನೆ, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. ಇತ್ತ ಶಾಸಕ ಜನಾರ್ದನ ರೆಡ್ಡಿ ಕೂಡ ಮತದಾನದ ಬಳಿಕ ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ ಅಂತಂದ್ರು. ಕಲ್ಯಾಣಿ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮತವನ್ನು ಚಲಾಯಿಸಿದ್ದೆ. ಯಾರಿಗೆ ಚಲಾಯಿಸಿದ್ದೀರಾ? ಇನ್ನು ಬಿಜೆಪಿ ಶಾಸಕ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಿಜೆಪಿ ಶಾಸಕಾಂಗ ಪಕ್ಷದ ವಿಪ್ ಉಲ್ಲಂಘನೆ ಹಿನ್ನೆಲೆ ನಾಳೆ ವಿಧಾನಸಭೆ ಸ್ಪೀಕರ್ ಖಾದರ್ಗೆ ದೂರು ನೀಡಲು ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಶಾಸಕ ಸ್ಥಾನದಿಂದ STS ಅನರ್ಹತೆ ಕೋರಿ ದೂರು ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆತ್ಮಸಾಕ್ಷಿ ಅಡ್ಡ ಮತದಾನ ಹೆಸರಿನಲ್ಲಿ ಆತ್ಮಸಾಕ್ಷಿ ಮತ ಅಂತಿದ್ದಾರೆ. ಆತ್ಮಸಾಕ್ಷಿ ಮತ ಅನ್ನೋದು ಕೇವಲ ಹೆಸರು ಅಷ್ಟೇನಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಡ್ಡ ಮತದಾನದಿಂದ ಆಗೋ ಪರಿಣಾಮ ಏನು ಅನ್ನೋದನ್ನ ನೋಡೋದಾದ್ರೆ
ಅಡ್ಡ ಮತದಾನವಾದರೂ ಎಸ್ಟಿ ಸೋಮಶೇಖರ್ ಅನರ್ಹತೆಗೊಳ್ಳೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿಯೂ ಅನರ್ಹಗೊಳ್ಳುವುದಿಲ್ಲ. ಯಾಕಂದ್ರೆ ಕುಲ್ದೀಪ್ ನಾಯರ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ 2006ರಲ್ಲಿ ತೀರ್ಪು ನೀಡಿದೆ. ರಾಜ್ಯಸಭಾ ಚುನಾವಣೆ ಮತದಾನ ವಿಧಾನಸಭೆಯ ನಡಾವಳಿಯಲ್ಲ. ವಿಪ್ ಉಲ್ಲಂಘನೆ ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಗೆ ಬರಲ್ಲ. ಆದರೆ ಪಕ್ಷ ಅಂತಹ ಶಾಸಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬಹುದು. ಪಕ್ಷದಿಂದ ಎಸ್ಟಿ ಸೋಮಶೇಖರ್ರನ್ನ ಉಚ್ಚಾಟಿಸಬಹುದು. ಅಡ್ಡ ಮತದಾನ ಪಕ್ಷವನ್ನ ತೊರೆದ ಕ್ರಮವೆಂದು ದೂರು ನೀಡಬಹುದು. ಎಸ್ಟಿ ಸೋಮಶೇಖರ್ ಅನರ್ಹಗೊಳಿಸಲು ದೂರು ನೀಡಬಹುದು. ಆದರೆ ವಿಪ್ ಉಲ್ಲಂಘನೆ ಆಧರಿಸಿ ಕ್ರಮ ಆಗುವುದು ಕಷ್ಟಕರ ಆಗಿದೆ. ಯಾಕಂದ್ರೆ ಸ್ಪೀಕರ್ ಕೂಡ ಕಾಂಗ್ರೆಸ್ ಮೂಲದವರಾಗಿರೋದ್ರಿಂದ ಕ್ರಮ ಕಷ್ಟಕರವಾಗಿದೆ. ಕರ್ನಾಟಕ ರಾಜಕೀಯದಲ್ಲಿ ಅಡ್ಡ ಮತದಾನದ ಇತಿಹಾಸ ನೋಡೋದಾದ್ರೆ 2016ರಲ್ಲೂ ಅಡ್ಡ ಮತದಾನ ಆಗಿತ್ತು. ಇದೇ ಸಿದ್ದರಾಮಯ್ಯ ಅಂದು ಸಿಎಂ ಕೂಡ ಆಗಿದ್ರು. ಅವತ್ತಿನ ಜೆಡಿಎಸ್ನ 8 ಮಂದಿ ಎಂಎಲ್ಎಗಳು ಅಡ್ಡ ಮತದಾನ ಮಾಡಿದ್ರು. ವಿಪ್ ಕೊಡ್ಲಾಗಿತ್ತು. ಜೆಡಿಎಸ್ನ ಅಭ್ಯರ್ಥಿ ಬಿ ಫಾರೂಕ್ಗೆ ಮತ ಹಾಕದೆ ಕಾಂಗ್ರೆಸ್ಗೆ ಮತ ಹಾಕಿದ್ರು. ಜಮೀರ್ ಚಲುವರಾಯಸ್ವಾಮಿ, ಇಕ್ಬಾಲ್ ಅನ್ಸಾರಿ, ಮಾಗಡಿ ಬಾಲಕೃಷ್ಣ, ರಮೇಶ್ ಬಂಡಿಸಿದ್ದೇಗೌಡ, ಕೆ ಗೋಪಾಲಯ್ಯ, ಭೀಮಾ ನಾಯ್ಕ್, ಅಖಂಡ ಶ್ರೀನಿವಾಸ್ ಇಷ್ಟು ಮಂದಿ ಅಡ್ಡ ಮತದಾನ ಮಾಡಿದ್ರು. ಅವತ್ತು ಕಾನೂನು ತೊಡಕಿನ ಪ್ರಶ್ನೆ ಎದುರಾಗಿತ್ತು. 2016ರಲ್ಲಿ ಅಡ್ಡ ಮತದಾನ ವಿರೋಧಿಸಿ ಜೆಡಿಎಸ್ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು. ಚುನಾವಣೆಗೂ ಎಳೆಯಲ್ಪಟ್ಟಿತ್ತು. ಇದು ಚುನಾವಣಾ ವ್ಯಾಪ್ತಿ ಹಾಗೂ ಸ್ಪೀಕರ್ ವ್ಯಾಪ್ತಿಗೆ ಬರಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯವಾಗಿತ್ತು. ಇದೆಲ್ಲದರ ಹಿಂದೆ ಆಪರೇಟ್ ಮಾಡ್ತಿರೋದು ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಮುಖಭಂಗ ಎದುರಿಸ್ತಿರೋದು ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿರುವ ಕುಮಾರಸ್ವಾಮಿ. ಅವತ್ತು ಕೂಡ ಕುಮಾರಸ್ವಾಮಿ ವಿರುದ್ಧ ಸಿಡಿದೆದ್ದು ಅಡ್ಡ ಮತದಾನ ಮಾಡಿದ್ರು. ಇವತ್ತು ಬಿಜೆಪಿ ಜೊತೆ ಮೈತ್ರಿ, ಆತಂತರಿಗೆ ಕಿತ್ತಾಟ. ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ಶಾಸಕ ಎಸ್ಟಿ ಸೋಮಶೇಖರ್ ಈ ಹೆಜ್ಜೆ ಇಟ್ಟಿರೋ ಹಾಗೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, TV9.